ನಮಸ್ಕಾರ ಸ್ನೇಹಿತರೆ, ಜಾಬ್ ಗುರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದು ಮತ್ತೊಂದು ಉತ್ತಮ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪರ್ಚುನಿಟಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ಈ ಹುದ್ದೆಯನ್ನು ಫಿಶ್ ವೆಲ್ಫೇರ್ ಇನಿಷಿಯೇಟಿವ್ ಎಂಬ ಅಂತಾರಾಷ್ಟ್ರೀಯ ಸಂಸ್ಥೆ ಪ್ರಕಟಿಸಿದೆ. ಹುದ್ದೆಯ ಹೆಸರು ಆಪರೇಷನ್ಸ್ ಅಸೋಸಿಯೇಟ್. ಇದು ಫುಲ್ ಟೈಮ್ ರಿಮೋಟ್ ಜಾಬ್ ಆಗಿದ್ದು ಭಾರತದ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಈ ಹುದ್ದೆಯಲ್ಲಿ ಮುಖ್ಯವಾಗಿ ಆಪರೇಷನ್ಸ್, ಫೈನಾನ್ಸ್, ಅಡ್ಮಿನಿಸ್ಟ್ರೇಷನ್ ಹಾಗೂ ಹೈರಿಂಗ್ ಪ್ರಾಸೆಸ್ ಸಂಬಂಧಿತ ಕೆಲಸಗಳನ್ನು ನಿರ್ವಹಿಸಬೇಕಾಗುತ್ತದೆ. ಕಂಪನಿಯ ಮಾಹಿತಿಯ ಪ್ರಕಾರ ಈ ಕೆಲಸ ರಿಮೋಟ್ ಆದರೂ ವರ್ಷಕ್ಕೆ ಸುಮಾರು 1 ರಿಂದ 2 ತಿಂಗಳು ಆಂಧ್ರಪ್ರದೇಶದ ಏಲೂರು ಆಫೀಸಿನಲ್ಲಿ ಕೆಲಸ ಮಾಡಲು ಸಿದ್ಧರಾಗಿರುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುತ್ತದೆ. ಈ ಹುದ್ದೆಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಆಗಸ್ಟ್ 3, 2026. ಆದ್ದರಿಂದ ಆಸಕ್ತಿ ಇರುವವರು ಕೊನೆಯ ದಿನದವರೆಗೆ ಕಾಯದೆ ಸಾಧ್ಯವಾದಷ್ಟು ಬೇಗ ಅರ್ಜಿ ಸಲ್ಲಿಸುವುದು ಉತ್ತಮ. ಈಗ ಈ ಸಂಸ್ಥೆಯ ಬಗ್ಗೆ ಹಾಗೂ ಈ ಹುದ್ದೆಯಲ್ಲಿ ನೀವು ಯಾವ ರೀತಿಯ ಕೆಲಸ ಮಾಡಬೇಕಾಗುತ್ತದೆ ಎಂಬುದನ್ನು ನೋಡೋಣ. ಈ ಹುದ್ದೆಯಲ್ಲಿ ಆಪರೇಷನ್ಸ್ ಅಸೋಸಿಯೇಟ್ ಆಗಿ ಆಯ್ಕೆಯಾದ ಅಭ್ಯರ್ಥಿಗಳು ಸಂಸ್ಥೆಯ ದಿನನಿತ್ಯದ ಕಾರ್ಯಾಚರಣೆಗಳನ್ನು ಸುಗಮವಾಗಿ ನಡೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಬೇಕಾಗುತ್ತದೆ. ಮುಖ್ಯವಾಗಿ ಫೈನಾನ್ಸ್, ಅಡ್ಮಿನಿಸ್ಟ್ರೇಷನ್, ಡಾಕ್ಯುಮೆಂಟೇಷನ್ ಹಾಗೂ ರಿಕ್ರೂಟ್ಮೆಂಟ್ ಪ್ರಾಸೆಸ್ ಸಂಬಂಧಿತ ಕೆಲಸಗಳನ್ನು ನಿರ್ವಹಿಸಬೇಕು. ಜೊತೆಗೆ ಹೈರಿಂಗ್ ಪ್ರಾಸೆಸ್ಗೆ ಸಹಾಯ ಮಾಡುವುದು, ದಾಖಲೆಗಳನ್ನು ಸರಿಯಾಗಿ ನಿರ್ವಹಿಸುವುದು ಹಾಗೂ ವಿವಿಧ ಆಪರೇಷನಲ್ ಪ್ರಾಜೆಕ್ಟ್ಸ್ಗಳಲ್ಲಿ ಕೆಲಸ ಮಾಡುವ ಅವಕಾಶವೂ ದೊರೆಯುತ್ತದೆ. ಈ ಹುದ್ದೆಯಲ್ಲಿ ಅನುಭವ ಹೆಚ್ಚಾದಂತೆ ಹೊಸ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವ ಹಾಗೂ ಕ್ಯಾರಿಯರ್ ಗ್ರೋತ್ ಪಡೆಯುವ ಅವಕಾಶವೂ ಕಂಪನಿಯಿಂದ ನೀಡಲಾಗಿದೆ. ಈಗ ಈ ಹುದ್ದೆಗೆ ಬೇಕಾಗಿರುವ ಕ್ವಾಲಿಫಿಕೇಷನ್ಸ್ ಹಾಗೂ ಕಂಪನಿ ನೀಡುತ್ತಿರುವ ಸ್ಯಾಲರಿ ಮತ್ತು ಬೆನಿಫಿಟ್ಸ್ ಬಗ್ಗೆ ನೋಡೋಣ. ಈ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಉತ್ತಮ ಅಟೆನ್ಷನ್ ಟು ಡಿಟೇಲ್ ಹೊಂದಿರಬೇಕು. ಒಂದೇ ಸಮಯದಲ್ಲಿ ಹಲವು ಕೆಲಸಗಳನ್ನು ಯೋಜಿತವಾಗಿ ನಿರ್ವಹಿಸುವ ಸಾಮರ್ಥ್ಯ, ಒತ್ತಡದ ಪರಿಸ್ಥಿತಿಯಲ್ಲಿಯೂ ಶಾಂತವಾಗಿ ಕೆಲಸ ಮಾಡುವ ಕೌಶಲ್ಯ ಹಾಗೂ ಸ್ಪಷ್ಟವಾಗಿ ಮತ್ತು ತಪ್ಪಿಲ್ಲದೆ ಬರೆಯುವ ಸಾಮರ್ಥ್ಯ ಇರಬೇಕು ಎಂದು ಕಂಪನಿ ತಿಳಿಸಿದೆ. ಆಪರೇಷನ್ಸ್, ಅಡ್ಮಿನಿಸ್ಟ್ರೇಷನ್, ಫೈನಾನ್ಸ್ ಅಥವಾ ಸ್ಟಾರ್ಟ್ಅಪ್ ಕ್ಷೇತ್ರದಲ್ಲಿ ಅನುಭವ ಇದ್ದರೆ ಅದು ಹೆಚ್ಚುವರಿ ಪ್ರಯೋಜನವಾಗುತ್ತದೆ. ಆದರೆ ಕಂಪನಿಯು ಅನುಭವಕ್ಕಿಂತ ಸ್ಕಿಲ್ಸ್ ಮತ್ತು ಕಲಿಯುವ ಆಸಕ್ತಿಗೆ ಹೆಚ್ಚಿನ ಮಹತ್ವ ನೀಡುವುದಾಗಿ ತಿಳಿಸಿದೆ. ಆದ್ದರಿಂದ ಅಗತ್ಯ ಕೌಶಲ್ಯ ಹೊಂದಿರುವ ಅರ್ಲಿ ಕ್ಯಾರಿಯರ್ ಅಭ್ಯರ್ಥಿಗಳು ಆತ್ಮವಿಶ್ವಾಸದಿಂದ ಅರ್ಜಿ ಸಲ್ಲಿಸಬಹುದು. ಈಗ ಸ್ಯಾಲರಿ ಹಾಗೂ ಬೆನಿಫಿಟ್ಸ್ ಬಗ್ಗೆ ನೋಡಿದರೆ, ಇದು ಫುಲ್ ಟೈಮ್ ಪರ್ಮನೆಂಟ್ ರಿಮೋಟ್ ಜಾಬ್ ಆಗಿದ್ದು ಅನುಭವದ ಆಧಾರದ ಮೇಲೆ ತಿಂಗಳಿಗೆ ಸುಮಾರು 70,000 ರೂಪೀಸ್ರಿಂದ 90,000 ರೂಪೀಸ್ವರೆಗೆ ಸಂಬಳ ನೀಡಲಾಗುತ್ತದೆ. ಜೊತೆಗೆ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್, ಪೇಡ್ ಲೀವ್, ಹೆಲ್ತ್ ಇನ್ಶೂರೆನ್ಸ್ ಸೇರಿದಂತೆ ಹಲವು ಎಂಪ್ಲಾಯಿ ಬೆನಿಫಿಟ್ಸ್ ಕೂಡ ಕಂಪನಿಯಿಂದ ದೊರೆಯುತ್ತವೆ. ಈಗ ಕಂಪನಿಯು ನೀಡಿರುವ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶ್ಚನ್ಸ್ ಅಥವಾ ಫ್ಯಾಟ್ ವಿಭಾಗದಲ್ಲಿರುವ ಪ್ರಮುಖ ಮಾಹಿತಿಯನ್ನು ನೋಡೋಣ. ಮೊದಲನೆಯದಾಗಿ ಹೈರಿಂಗ್ ಪ್ರಾಸೆಸ್ ಬಗ್ಗೆ ಕಂಪನಿ ಸ್ಪಷ್ಟವಾಗಿ ಮಾಹಿತಿ ನೀಡಿದೆ. ಸೆಲೆಕ್ಷನ್ ಪ್ರಾಸೆಸ್ ಹಲವು ಹಂತಗಳಲ್ಲಿ ನಡೆಯಲಿದೆ. ಮೊದಲಿಗೆ ಅಪ್ಲಿಕೇಶನ್ ಫಾರ್ಮ್ ಹಾಗೂ ಮಿನಿ ಟೆಸ್ಟ್ ಇರಲಿದೆ. ನಂತರ ಫುಲ್ ಟೆಸ್ಟ್, ಅದರ ನಂತರ ಇಂಟರ್ವ್ಯೂ ನಡೆಯುತ್ತದೆ. ಅಗತ್ಯವಿದ್ದರೆ ಆನ್ಲೈನ್ ಅಥವಾ ಇನ್ ಪರ್ಸನ್ ವರ್ಕ್ ಟ್ರಯಲ್ ಕೂಡ ಇರಬಹುದು. ಪ್ರತಿಯೊಂದು ಹಂತದಲ್ಲೂ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾತ್ರ ಮುಂದಿನ ಹಂತದ ಮಾಹಿತಿ ನೀಡಲಾಗುತ್ತದೆ. ಈ ಹುದ್ದೆ ಅರ್ಲಿ ಕ್ಯಾರಿಯರ್ ಅಭ್ಯರ್ಥಿಗಳಿಗೂ ಸೂಕ್ತವಾಗಿದೆ ಎಂದು ಕಂಪನಿ ತಿಳಿಸಿದೆ. ಆದ್ದರಿಂದ ಹೊಸದಾಗಿ ಕ್ಯಾರಿಯರ್ ಆರಂಭಿಸಲು ಬಯಸುವ ಅಭ್ಯರ್ಥಿಗಳು ಕೂಡ ಆತ್ಮವಿಶ್ವಾಸದಿಂದ ಅರ್ಜಿ ಸಲ್ಲಿಸಬಹುದು. ಇದು ಸಂಪೂರ್ಣ ರಿಮೋಟ್ ಜಾಬ್ ಆಗಿದ್ದು ಭಾರತೀಯ ಸಮಯಕ್ಕೆ ಹೊಂದುವ ಟೈಮ್ ಝೋನ್ನಲ್ಲಿ ಕೆಲಸ ಮಾಡಬಹುದಾಗಿದೆ. ಆದರೆ ವರ್ಷಕ್ಕೆ ಸುಮಾರು 1 ರಿಂದ 2 ತಿಂಗಳು ಏಲೂರು, ಆಂಧ್ರಪ್ರದೇಶ ಆಫೀಸಿನಲ್ಲಿ ಕೆಲಸ ಮಾಡಲು ಸಿದ್ಧರಾಗಿರುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುತ್ತದೆ. ಈ ಹುದ್ದೆಯಲ್ಲಿ ಅನುಭವ ಹೆಚ್ಚಾದಂತೆ ಆಪರೇಷನ್ಸ್ ಮ್ಯಾನೇಜರ್ ಮಟ್ಟದ ಹುದ್ದೆಗೆ ಬೆಳೆಯುವ ಅವಕಾಶವೂ ಇದೆ ಎಂದು ಕಂಪನಿ ತಿಳಿಸಿದೆ. ಜೊತೆಗೆ ಕ್ವಿಕ್ ಬುಕ್ಸ್, ಗೂಗಲ್ ವರ್ಕ್ ಸ್ಪೇಸ್ ಹಾಗೂ ಲಿಂಕ್ಡ್ಇನ್ ಮುಂತಾದ ಟೂಲ್ಸ್ ಬಳಸುವ ಅವಕಾಶ ಸಿಗುತ್ತದೆ. ಈ ಎಲ್ಲ ಟೂಲ್ಸ್ನಲ್ಲಿ ಈಗಲೇ ಅನುಭವ ಇರಬೇಕೆಂದಿಲ್ಲ, ಹೊಸ ವಿಷಯಗಳನ್ನು ಕಲಿಯುವ ಆಸಕ್ತಿ ಇದ್ದರೆ ಸಾಕು ಎಂದು ಕಂಪನಿ ತಿಳಿಸಿದೆ. ಈಗ ಈ ಹುದ್ದೆಯ ಅಪ್ಲಿಕೇಶನ್ ಫಾರ್ಮ್ ಹಾಗೂ ಸೆಲೆಕ್ಷನ್ ಪ್ರಾಸೆಸ್ ಹೇಗಿರುತ್ತದೆ ಎಂಬುದನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡೋಣ. ಈಗ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವ ವಿಧಾನವನ್ನು ನೋಡೋಣ. ಈ ವೆಬ್ಸೈಟ್ನಲ್ಲೇ ಕೆಳಭಾಗದಲ್ಲಿ ಅಪ್ಲಿಕೇಶನ್ ಫಾರ್ಮ್ಗೆ ನೇರ ಲಿಂಕ್ ನೀಡಲಾಗಿದೆ. ನೀವು ಈ ಅಪ್ಲಿಕೇಶನ್ ಫಾರ್ಮ್ ಅನ್ನು ನೇರವಾಗಿ ಓಪನ್ ಮಾಡಿ ಅರ್ಜಿ ಸಲ್ಲಿಸಬಹುದು. ನಿಮ್ಮ ಅನುಕೂಲಕ್ಕಾಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅಫಿಷಿಯಲ್ ಜಾಬ್ ವೆಬ್ಸೈಟ್ ಲಿಂಕ್ ಹಾಗೂ ಅಪ್ಲಿಕೇಶನ್ ಫಾರ್ಮ್ ಲಿಂಕ್ ಎರಡನ್ನೂ ನೀಡಿದ್ದೇನೆ. ನಿಮಗೆ ಬೇಕಾದ ಲಿಂಕ್ ಅನ್ನು ಓಪನ್ ಮಾಡಿ ಅರ್ಜಿ ಸಲ್ಲಿಸಬಹುದು. ಕಂಪನಿಯ ಮಾಹಿತಿ ಪ್ರಕಾರ ಅರ್ಜಿ ಸಲ್ಲಿಸಲು ಗೂಗಲ್ ಅಕೌಂಟ್ ಮೂಲಕ ಸೈನ್ ಇನ್ ಮಾಡಬೇಕು. ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ಸುಮಾರು 1 ಗಂಟೆಯ ಮಿನಿ ಟೆಸ್ಟ್ ಕೂಡ ಇರುತ್ತದೆ. ಆದ್ದರಿಂದ ಅರ್ಜಿ ಸಲ್ಲಿಸುವ ಮೊದಲು ಸಾಕಷ್ಟು ಸಮಯ ಇಟ್ಟುಕೊಂಡು ಎಲ್ಲಾ ಮಾಹಿತಿಯನ್ನು ಸರಿಯಾಗಿ ಭರ್ತಿ ಮಾಡಿ ನಂತರ ಸಬ್ಮಿಟ್ ಮಾಡಿ.
ಈಗ ಅಪ್ಲಿಕೇಶನ್ ಫಾರ್ಮ್ನಲ್ಲಿ ಯಾವ ವಿವರಗಳನ್ನು ಕೇಳಲಾಗಿದೆ ಮತ್ತು ಅದನ್ನು ಹೇಗೆ ಭರ್ತಿ ಮಾಡಬೇಕು ಎಂಬುದನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡೋಣ. ಅಪ್ಲಿಕೇಶನ್ ಫಾರ್ಮ್ ಅನ್ನು ಓಪನ್ ಮಾಡಿದ ನಂತರ ಮೊದಲಿಗೆ ಈ ರೀತಿಯ ವೆಲ್ಕಮ್ ಪೇಜ್ ಕಾಣಿಸುತ್ತದೆ. ಇಲ್ಲಿ ಕಂಪನಿಯು ಸೆಲೆಕ್ಷನ್ ಪ್ರಾಸೆಸ್ ಬಗ್ಗೆ ಪ್ರಮುಖ ಮಾಹಿತಿಯನ್ನು ನೀಡಿದೆ. ಈ ಹೈರಿಂಗ್ ಪ್ರಾಸೆಸ್ ಸುಮಾರು 4 ಹಂತಗಳಲ್ಲಿ ನಡೆಯಲಿದ್ದು, ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸೆಪ್ಟೆಂಬರ್ 2026ರೊಳಗೆ ಜಾಬ್ ಆಫರ್ ನೀಡುವ ಉದ್ದೇಶ ಹೊಂದಿದೆ ಎಂದು ತಿಳಿಸಿದೆ. ಕಂಪನಿಯು ಮೆರಿಟ್ ಹಾಗೂ ಸ್ಕಿಲ್ಸ್ ಆಧಾರಿತ ರಿಕ್ರೂಟ್ಮೆಂಟ್ ಪ್ರಾಸೆಸ್ ಅನ್ನು ಅನುಸರಿಸುತ್ತಿದೆ ಎಂದು ಕೂಡ ಇಲ್ಲಿ ತಿಳಿಸಲಾಗಿದೆ. ಇಲ್ಲಿ ಒಂದು ಪ್ರಮುಖ ಸೂಚನೆಯಿದೆ. ಅಪ್ಲಿಕೇಶನ್ ಫಾರ್ಮ್ ಅಥವಾ ಮಿನಿ ಟೆಸ್ಟ್ ಅನ್ನು ಭರ್ತಿ ಮಾಡುವಾಗ AI ಟೂಲ್ಸ್ ಬಳಸಬೇಡಿ ಎಂದು ಕಂಪನಿ ಸ್ಪಷ್ಟವಾಗಿ ತಿಳಿಸಿದೆ. ನಿಮ್ಮ ಸ್ವಂತ ಆಲೋಚನೆ, ಕಮ್ಯುನಿಕೇಷನ್ ಸ್ಕಿಲ್ಸ್ ಹಾಗೂ ಉತ್ತರಗಳನ್ನು ತಿಳಿದುಕೊಳ್ಳಲು ಅವರು ಬಯಸುತ್ತಿದ್ದಾರೆ. ಮುಂದೆ ಅಪ್ಲಿಕೇಶನ್ ಫಾರ್ಮ್ನಲ್ಲಿ ನಿಮ್ಮ ಇಮೇಲ್ ಅಡ್ರೆಸ್ ಹಾಗೂ ಫುಲ್ ನೇಮ್ ಅನ್ನು ನಮೂದಿಸಬೇಕಾಗುತ್ತದೆ. ನಿಮ್ಮ ಗೂಗಲ್ ಅಕೌಂಟ್ ಮೂಲಕ ಸೈನ್ ಇನ್ ಆಗಿರುವುದರಿಂದ ಇಮೇಲ್ ಅಡ್ರೆಸ್ ಸ್ವಯಂಚಾಲಿತವಾಗಿ ಕಾಣಿಸಬಹುದು. ಅದರ ನಂತರ ಫಿಲ್ಟರ್ ಕ್ವೆಶ್ಚನ್ಸ್ ವಿಭಾಗ ಬರುತ್ತದೆ. ಈ ಪ್ರಶ್ನೆಗಳು ಬಹಳ ಮುಖ್ಯವಾಗಿದ್ದು, ಈ ಎಲ್ಲ ಅರ್ಹತೆಗಳನ್ನು ನೀವು ಪೂರೈಸಿದರೆ ಮಾತ್ರ ಚೆಕ್ ಬಾಕ್ಸ್ಗಳನ್ನು ಸೆಲೆಕ್ಟ್ ಮಾಡಿ ಮುಂದುವರಿಯಬೇಕು ಎಂದು ಕಂಪನಿ ತಿಳಿಸಿದೆ. ಈ ಹುದ್ದೆಗೆ ಫುಲ್ ಟೈಮ್ ಕೆಲಸ ಮಾಡಲು ಸಾಧ್ಯವಾಗಬೇಕು. ಇಂಗ್ಲಿಷ್ ಭಾಷೆಯಲ್ಲಿ ಮಾತನಾಡುವ ಹಾಗೂ ಬರೆಯುವ ಸಾಮರ್ಥ್ಯ ಇರಬೇಕು. ಜೊತೆಗೆ ಭಾರತೀಯ ಸಮಯಕ್ಕೆ ಹೊಂದುವ ಟೈಮ್ ಝೋನ್ನಲ್ಲಿ ಕೆಲಸ ಮಾಡಲು ಸಾಧ್ಯವಾಗಬೇಕು. ಇದಲ್ಲದೆ ಆಪರೇಷನ್ಸ್ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಆಸಕ್ತಿ ಹಾಗೂ ಸಂಸ್ಥೆಯ ಉದ್ದೇಶಕ್ಕೆ ಕೊಡುಗೆ ನೀಡುವ ಮನೋಭಾವವೂ ಇರಬೇಕು ಎಂದು ಕಂಪನಿ ತಿಳಿಸಿದೆ. ಈ ಎಲ್ಲಾ ಅರ್ಹತೆಗಳು ನಿಮಗಿದ್ದರೆ ಮಾತ್ರ ಚೆಕ್ ಬಾಕ್ಸ್ಗಳನ್ನು ಸೆಲೆಕ್ಟ್ ಮಾಡಿ ಮುಂದಿನ ಹಂತಕ್ಕೆ ಹೋಗಿ. ಈಗ ಫಾರ್ಮ್ನಲ್ಲಿ ಮುಂದೆ ಕೇಳಿರುವ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ. ಮುಂದೆ ನಿಮ್ಮ ರೆಸ್ಯೂಮ್ ಅಥವಾ CV ಅನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ. ಇಲ್ಲಿ ಕಂಪನಿಯು ಒಂದು ಪ್ರಮುಖ ಸೂಚನೆಯನ್ನು ನೀಡಿದೆ. ನಿಮ್ಮ ರೆಸ್ಯೂಮೆನಲ್ಲಿ ನಿಮ್ಮ ಫೋಟೋ ಇರಬಾರದು ಎಂದು ಸ್ಪಷ್ಟವಾಗಿ ತಿಳಿಸಿದೆ. ಆದ್ದರಿಂದ ಫೋಟೋ ಇಲ್ಲದ ಅಪ್ಡೇಟೆಡ್ ರೆಸ್ಯೂಮ್ ಅನ್ನು PDF ಫಾರ್ಮ್ಯಾಟ್ನಲ್ಲಿ ಅಪ್ಲೋಡ್ ಮಾಡಿ. ಅದರ ನಂತರ ಐಡಿಯಲ್ ಕ್ವಾಲಿಫಿಕೇಷನ್ ಕ್ವೆಶ್ಚನ್ಸ್ ವಿಭಾಗ ಬರುತ್ತದೆ. ಇಲ್ಲಿ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರಿಸುವುದು ಕಡ್ಡಾಯವಲ್ಲ ಎಂದು ಕಂಪನಿ ತಿಳಿಸಿದೆ. ನಿಮಗೆ ಸಂಬಂಧಿಸಿದ ಅನುಭವ ಇದ್ದರೆ ಉತ್ತರಿಸಬಹುದು, ಇಲ್ಲದಿದ್ದರೆ ಈ ಪ್ರಶ್ನೆಗಳನ್ನು ಖಾಲಿ ಬಿಡಬಹುದು. ಮೊದಲ ಪ್ರಶ್ನೆಯಲ್ಲಿ ಆಪರೇಷನ್ಸ್ ಕ್ಷೇತ್ರದಲ್ಲಿ ಎಷ್ಟು ವರ್ಷಗಳ ಅನುಭವವಿದೆ ಎಂದು ಕೇಳಲಾಗಿದೆ. ಅನುಭವ ಇದ್ದರೆ ಎಷ್ಟು ವರ್ಷ ಕೆಲಸ ಮಾಡಿದ್ದೀರಿ, ಯಾವ ಹುದ್ದೆಯಲ್ಲಿ ಕೆಲಸ ಮಾಡಿದ್ದೀರಿ ಹಾಗೂ ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೀರಿ ಎಂಬ ವಿವರಗಳನ್ನು ಬರೆಯಬೇಕು. ಅನುಭವ ಇಲ್ಲದ ಅಭ್ಯರ್ಥಿಗಳು ಈ ಪ್ರಶ್ನೆಯನ್ನು ಖಾಲಿ ಬಿಡಬಹುದು, ಏಕೆಂದರೆ ಕಂಪನಿಯೇ ಈ ವಿಭಾಗದ ಪ್ರಶ್ನೆಗಳು ಕಡ್ಡಾಯವಲ್ಲ ಎಂದು ತಿಳಿಸಿದೆ. ಮುಂದೆ ಕೆಲವು ವಿವರಣಾತ್ಮಕ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಈ ಪ್ರಶ್ನೆಗಳ ಮೂಲಕ ನಿಮ್ಮ ಅನುಭವ, ಆಲೋಚನೆ ಹಾಗೂ ಕಮ್ಯುನಿಕೇಷನ್ ಸ್ಕಿಲ್ಸ್ ಅನ್ನು ಕಂಪನಿ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತದೆ. ಮೊದಲಿಗೆ ಭಾರತದಲ್ಲಿ ಕೆಲಸ ಮಾಡಿದ ಅನುಭವ ಇದೆಯೇ ಎಂದು ಕೇಳಲಾಗುತ್ತದೆ. ನಂತರ ಎನಿಮಲ್ ಪ್ರೊಟೆಕ್ಷನ್ ಅಥವಾ ಎಫೆಕ್ಟಿವ್ ಆಲ್ಟ್ರೂಯಿಸಂ ಕ್ಷೇತ್ರದಲ್ಲಿ ಯಾವುದೇ ಅನುಭವವಿದ್ದರೆ ಅದರ ಬಗ್ಗೆ ಕೇಳಲಾಗುತ್ತದೆ. ಅನುಭವ ಇದ್ದರೆ ವಿವರಿಸಬಹುದು, ಇಲ್ಲದಿದ್ದರೆ ಪ್ರಾಮಾಣಿಕವಾಗಿ ತಿಳಿಸಬಹುದು. ಅದರ ನಂತರ ಈ ಹುದ್ದೆಗೆ ನೀವು ಯಾಕೆ ಸೂಕ್ತ ಅಭ್ಯರ್ಥಿ ಎಂಬ ಪ್ರಶ್ನೆಗೆ ಸುಮಾರು 2 ರಿಂದ 4 ವಾಕ್ಯಗಳಲ್ಲಿ ಉತ್ತರ ಬರೆಯಬೇಕು. ನಿಮ್ಮ ಸ್ಕಿಲ್ಸ್, ಲರ್ನಿಂಗ್ ಅಬಿಲಿಟಿ ಹಾಗೂ ಆಪರೇಷನ್ಸ್ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಆಸಕ್ತಿಯನ್ನು ಇಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಬಹುದು. ಮುಂದಿನ ಪ್ರಶ್ನೆಯಲ್ಲಿ ಆಪರೇಷನ್ಸ್ ಕ್ಷೇತ್ರದಲ್ಲಿ ಕೆಲಸ ಮಾಡಲು ನಿಮಗೆ ಯಾಕೆ ಆಸಕ್ತಿ ಇದೆ ಎಂಬುದನ್ನು 2 ರಿಂದ 4 ವಾಕ್ಯಗಳಲ್ಲಿ ವಿವರಿಸಬೇಕು. ಮುಂದೆ ಇನ್ನೂ ಕೆಲವು ಪ್ರಮುಖ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಮೊದಲಿಗೆ ಅನಿಮಲ್ ಅಗ್ರಿಕಲ್ಚರ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೇಳಲಾಗುತ್ತದೆ. ಈ ಪ್ರಶ್ನೆಗೆ ನಿಮ್ಮ ಸ್ವಂತ ಆಲೋಚನೆಯನ್ನು ಸರಳವಾಗಿ ಮತ್ತು ಪ್ರಾಮಾಣಿಕವಾಗಿ ಬರೆಯಬೇಕು. ಅದರ ನಂತರ ನೀವು ಪ್ರಸ್ತುತ ಯಾವ ಸ್ಥಳದಲ್ಲಿ ವಾಸಿಸುತ್ತಿದ್ದೀರಿ ಎಂಬುದನ್ನು ನಮೂದಿಸಬೇಕು. ಈ ಹುದ್ದೆಯನ್ನು ಅಮೆರಿಕವನ್ನು ಹೊರತುಪಡಿಸಿ ಬೇರೆ ದೇಶಗಳಿಂದ ರಿಮೋಟ್ ಆಗಿ ಮಾಡಬಹುದು ಎಂದು ಕಂಪನಿ ತಿಳಿಸಿದೆ. ಮುಂದಿನ ದಿನಗಳಲ್ಲಿ ಬೇರೆ ಸ್ಥಳಕ್ಕೆ ಹೋಗುವ ಯೋಜನೆಯಿದ್ದರೆ ಅದನ್ನು ಇಲ್ಲಿ ಉಲ್ಲೇಖಿಸಬಹುದು. ಮುಂದಿನ ಪ್ರಶ್ನೆಯಲ್ಲಿ ನಿಮ್ಮ ಸ್ಯಾಲರಿ ಎಕ್ಸ್ಪೆಕ್ಟೇಷನ್ ಅನ್ನು ಕೇಳಲಾಗುತ್ತದೆ. ನೀವು ತಿಂಗಳಿಗೆ ಎಷ್ಟು ಸಂಬಳ ನಿರೀಕ್ಷಿಸುತ್ತಿದ್ದೀರಿ ಎಂಬುದನ್ನು ಇಲ್ಲಿ ನಮೂದಿಸಬೇಕು. ಜಾಬ್ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುವ ಸ್ಯಾಲರಿ ರೇಂಜ್ ಅನ್ನು ಗಮನದಲ್ಲಿಟ್ಟುಕೊಂಡು ವಾಸ್ತವಿಕವಾಗಿ ನಿಮ್ಮ ನಿರೀಕ್ಷೆಯನ್ನು ಬರೆಯುವುದು ಉತ್ತಮ. ಇದು ಅಪ್ಲಿಕೇಶನ್ ಫಾರ್ಮ್ನ ಕೊನೆಯ ಭಾಗವಾಗಿದೆ. ಇಲ್ಲಿ ಮೊದಲಿಗೆ ವರ್ಷದಲ್ಲಿ ಎಷ್ಟು ವಾರಗಳ ಕಾಲ ಏಳೂರು, ಆಂಧ್ರಪ್ರದೇಶ ಆಫೀಸಿನಿಂದ ಕೆಲಸ ಮಾಡಲು ಸಿದ್ಧರಾಗಿದ್ದೀರಾ ಎಂದು ಕೇಳಲಾಗಿದೆ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಇಲ್ಲಿ ಉತ್ತರಿಸಬಹುದು. ಅದರ ನಂತರ ಆಯ್ಕೆಯಾದರೆ ಯಾವಾಗ ಕೆಲಸವನ್ನು ಪ್ರಾರಂಭಿಸಬಹುದು ಎಂದು ಕೇಳಲಾಗುತ್ತದೆ. ನೀವು ತಕ್ಷಣ ಜಾಯಿನ್ ಆಗಲು ಸಿದ್ಧರಾಗಿದ್ದರೆ ಅದನ್ನು ಇಲ್ಲಿ ನಮೂದಿಸಬಹುದು. ಮುಂದಿನ ಪ್ರಶ್ನೆಯಲ್ಲಿ ಈ ಜಾಬ್ ಅಪರ್ಚುನಿಟಿ ಬಗ್ಗೆ ನಿಮಗೆ ಹೇಗೆ ತಿಳಿಯಿತು ಎಂದು ಕೇಳಲಾಗಿದೆ. ಇಲ್ಲಿ ನೀಡಿರುವ ಆಯ್ಕೆಗಳಲ್ಲಿ ನಿಮಗೆ ಹೊಂದುವ ಉತ್ತರವನ್ನು ಸೆಲೆಕ್ಟ್ ಮಾಡಬೇಕು. ಅದರ ನಂತರ ಕಂಪನಿಗೆ ತಿಳಿಸಬೇಕಾದ ಯಾವುದೇ ಹೆಚ್ಚುವರಿ ಮಾಹಿತಿ ಇದೆ ಎಂಬ ಪ್ರಶ್ನೆ ಬರುತ್ತದೆ.
ಹೇಳಬೇಕಾದ ವಿಶೇಷ ಮಾಹಿತಿ ಇದ್ದರೆ ಬರೆಯಬಹುದು, ಇಲ್ಲದಿದ್ದರೆ ಇದನ್ನು ಖಾಲಿ ಬಿಡಬಹುದು. ಕೊನೆಯದಾಗಿ ಒಂದು ಬಹಳ ಮುಖ್ಯವಾದ ಸೂಚನೆ ಇದೆ. ಸಬ್ಮಿಟ್ ಮಾಡಿದ ನಂತರ ನಿಮ್ಮ ಇಮೇಲ್ಗೆ ಮಿನಿ ಟೆಸ್ಟ್ ಲಿಂಕ್ ಕಳುಹಿಸಲಾಗುತ್ತದೆ. ಈ ಟೆಸ್ಟ್ ಪ್ರಾರಂಭಿಸಿದ ನಂತರ ಅದನ್ನು ಪೂರ್ಣಗೊಳಿಸಲು ಕೇವಲ 1 ಗಂಟೆಯ ಸಮಯ ಮಾತ್ರ ಇರುತ್ತದೆ. ಆದ್ದರಿಂದ ಸಾಕಷ್ಟು ಸಮಯ ಹಾಗೂ ಉತ್ತಮ ಇಂಟರ್ನೆಟ್ ಕನೆಕ್ಷನ್ ಇದ್ದಾಗ ಮಾತ್ರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲಾ ಮಾಹಿತಿಯನ್ನು ಮತ್ತೊಮ್ಮೆ ಪರಿಶೀಲಿಸಿ ನಂತರ ಸಬ್ಮಿಟ್ ಬಟನ್ ಒತ್ತಿ ನಿಮ್ಮ ಅಪ್ಲಿಕೇಶನ್ ಅನ್ನು ಯಶಸ್ವಿಯಾಗಿ ಸಲ್ಲಿಸಬಹುದು. ಈ ಜಾಬ್ಗೆ ಅಪ್ಲೈ ಮಾಡುವ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಮತ್ತು ಅಪ್ಲಿಕೇಶನ್ ಫಾರ್ಮ್ ಲಿಂಕ್ ಎರಡನ್ನೂ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿದ್ದೇನೆ. ಆಸಕ್ತಿ ಇರುವವರು ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕ್ ಮೂಲಕ ಅಪ್ಲೈ ಮಾಡಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆ ತಪ್ಪದೆ ಶೇರ್ ಮಾಡಿ. ಇಂತಹ ಪ್ರತಿದಿನದ ವರ್ಕ್ ಫ್ರಮ್ ಹೋಮ್ ಜಾಬ್ಸ್, ಪ್ರೈವೇಟ್ ಜಾಬ್ಸ್, ಗವರ್ನ್ಮೆಂಟ್ ಜಾಬ್ಸ್ ಮತ್ತು ಫ್ರೆಷರ್ಸ್ ಜಾಬ್ ಅಪ್ಡೇಟ್ಸ್ಗಳನ್ನು ಕನ್ನಡದಲ್ಲಿ ಪಡೆಯಲು ನಮ್ಮ ಜಾಬ್ ಗುರು ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.